ಒನ್ ಕಾಂಪೋನೆಂಟ್ ಸಿಸ್ಟಮ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಫಸ್ಟ್ ಎಕ್ಸಾಂಪಲ್ ವಾಟರ್ ಸಿಸ್ಟಮ್ ಕೊಟ್ಟಿದ್ವಿ. ಸೆಕೆಂಡ್ ಎಕ್ಸಾಂಪಲ್ ಈ ಸಲ್ಫರ್ ಸಿಸ್ಟಮ್. ನಿಮಗೆ ಥಿಯರಿ ಎಕ್ಸಾಮ್ಗೆ ಬರುವಂತಹ ಇಂಪಾರ್ಟೆಂಟ್ ಕ್ವಶನಲ್ಲಿ ಇದು ಒಂದು ಕೇಳ್ಬೋದು ನಿಮಗೆ. ಎಕ್ಸ್ಪ್ಲೈನ್ ದಿ ಒನ್ ಕಾಂಪೋನೆಂಟ್ ಸಿಸ್ಟಮ್ ವಿತ್ ಎಕ್ಸಾಂಪಲ್ ಅಂತ ಕೇಳಿದರೆ ನೀವು ಯಾವುದಾದ್ರೂ ಬರೀರಿ, ವಾಟರ್ ಸಿಸ್ಟಮ್ ಆದರೂ ಬರೀರಿ, ಸಲ್ಫರ್ ಸಿಸ್ಟಮ್ ಆದರೂ ಬರೀರಿ. ಆದರೆ ಡೈರೆಕ್ಟಾಗಿ ನಿಮಗೆ ಫೇಸ್ ಇಕ್ವಿಲಿಬ್ರಿಯಾ ಆಫ್ ವಾಟರ್ ಸಿಸ್ಟಮ್ ಆರ್ ಫೇಸ್ ಇಕ್ವಿಲಿಬ್ರಿಯಾ ಆಫ್ ಸಲ್ಫರ್ ಸಿಸ್ಟಮ್ ಅಂತ ಏನಾದರೂ ಕೇಳಿದರೆ, ಆರ್ ಡೈರೆಕ್ಟಾಗಿ ಎಕ್ಸ್ಪ್ಲೈನ್ ದಿ ಡಿಗ್ರಿ ಆಫ್ ಫ್ರೀಡಮ್ಸ್ ಇನ್ ದಿ ವಾಟರ್ ಸಿಸ್ಟಮ್ ಆರ್ ಸಲ್ಫರ್ ಸಿಸ್ಟಮ್, ಯಾವ ರೀತಿ ಬೇಕಾದರೂ ಕ್ವಶನ್ಸ್ ಕೇಳ್ಬೋದು. ನಿಮಗೆ ಕೇಳಿದರೆ ನಿಮಗೆ ಎಕ್ಸಾಮಲ್ಲಿ ಡೈರೆಕ್ಟಾಗಿ ಕ್ವಶನ್ ಕೇಳ್ತಾರೆ, ಬರೀರಿ. 4 ಮಾರ್ಕ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ದಿಸ್ ಕ್ವಶನ್. 4 ಮಾರ್ಕ್ಸಿಗೆ ಕೇಳುವಂತಹ ಕ್ವಶನ್. ಸೆಕೆಂಡ್ ಒನ್ ಈಸ್ ಸಲ್ಫರ್ ಸಿಸ್ಟಮ್. ಸಲ್ಫರ್ ಎಕ್ಸಿಸ್ಟ್ ಇನ್ 2 ಕ್ರಿಸ್ಟಲಿನ್ ಫಾರ್ಮ್. ಸಲ್ಫರ್ ಟೂ ಕ್ರಿಸ್ಟಲಿನ್ ಫಾರ್ಮಲ್ಲಿ ಎಕ್ಸಿಸ್ಟ್ ಆಗಿರುತ್ತೆ. ಒನ್ ರೋಂಬಿಕ್ ಸಲ್ಫರ್, ಅನದರ್ ಒನ್ ಈಸ್ ಮೊನೋಕ್ಲಿನಿಕ್ ಸಲ್ಫರ್. ರೋಂಬಿಕ್ ಸಲ್ಫರ್ ಅಂದರೆ ಏನಾಗಿರುತ್ತೆ, ಅದನ್ನು ನಾವು SR ಅಂತ ಹೇಳ್ಬೋದು. ಮೊನೋಕ್ಲಿನಿಕ್ ಸಲ್ಫರ್ನ SM ಅಂತ ಹೇಳ್ಬೋದು. ನ್ಯಾಚುರಲ್ ಏನಾಗಿರುತ್ತೆ, ಸಲ್ಫರ್ ಎಕ್ಸಿಸ್ಟ್ ಇನ್ ದಿ 2 ಕ್ರಿಸ್ಟಲಿನ್ ಫಾರ್ಮ್, ರೋಂಬಿಕ್ ಸಲ್ಫರ್ ಅಂಡ್ ಮೊನೋಕ್ಲಿನಿಕ್ ಸಲ್ಫರ್. Sulfur exists in 4 different forms, namely rhombic sulfur, monoclinic sulfur, liquid sulfur and vapor sulfur. 4 different forms ಇದೆ. At the temperature at which ರೋಂಬಿಕ್ ಸಲ್ಫರ್, ದಿಸ್ ಇಸ್ ದಿ ಏರಿಯಾ, ಎಲ್ಲಿದೆ ನೋಡಿ ಹೀಗೆ AO ಇದೆ, ಇದು ನಾವು ಏನಂತ ಹೇಳ್ತೀವಿ, ರೋಂಬಿಕ್ ಸಲ್ಫರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿವರೆಗೆ ಇರುವಂಥದ್ದು ಇದು ವೇಪರ್ ಸಲ್ಫರ್, ಇಲ್ಲಿರುವಂಥದ್ದು ಲಿಕ್ವಿಡ್ ಸಲ್ಫರ್, ಇದರ ಒಳಗೆ ಇರುವಂಥದ್ದನ್ನ ನಾವು ಮೊನೋಕ್ಲಿನಿಕ್ ಸಲ್ಫರ್ ಅಂತ ಹೇಳ್ತೀವಿ. ದ ಟೆಂಪ್ರೇಚರ್ ಅಟ್ ವಿಚ್ ರೋಂಬಿಕ್ ಸಲ್ಫರ್ changes to monoclinic sulfur, the temperature is called as the transition temperature. monoclinic ರೋಂಬಿಕ್ ಇಂದ ಮೊನೋಕ್ಲಿನಿಕ್ ಕನ್ವರ್ಟ್ ಆಗುವಂತಹ ಅಟ್ ಪರ್ಟಿಕ್ಯುಲರ್ ಟೆಂಪ್ರೇಚರ್ ಕನ್ವರ್ಟ್ ಆಗುತ್ತಲ್ವಾ, ಆ ಟೆಂಪ್ರೇಚರ್ನ ನಾವು ಮೊನೋಕ್ಲಿನಿಕ್ ಟೆಂಪ್ರೇಚರ್ ಅಂತೀವಿ. ಪಾಯಿಂಟ್ O ಅಲ್ಲಿ ಆಗಿದೆ. ಎಷ್ಟು ಹಾಗಾದರೆ ಟ್ರಾನ್ಸಿಷನ್ ಟೆಂಪ್ರೇಚರ್ 95.6 ಡಿಗ್ರಿ ಸೆಲ್ಸಿಯಸ್ ಇಲ್ಲಿದೆ. ದಿಸ್ ಈಸ್ ಆಲ್ಸೋ ಎ ಗ್ರಾಫ್, ಯಾವುದ್ರದ್ದು, ಟೆಂಪ್ರೇಚರ್ ವರ್ಸಸ್ ಪ್ರೆಷರ್. at point OA is the transition point. ಅಲ್ಲಿ ರೋಂಬಿಕ್ ಸಲ್ಫರ್ ಮೊನೋಕ್ಲಿನಿಕ್ ಸಲ್ಫರ್ ಆಗಿ ಕನ್ವರ್ಟ್ ಆಗುತ್ತೆ. ಯಬೋ ದಿ 95.6 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್, ಯಬೋ ಟೆಂಪ್ರೇಚರ್, ಟ್ರಾನ್ಸಿಷನ್ ಟೆಂಪ್ರೇಚರಿಂದ ಯಬೋ ಹೋದಂಗೆ ಏನಾಗುತ್ತೆ, ಅದು ಫೇಸಸ್ಸು ಮೊನೋಕ್ಲಿನಿಕ್ ಫೇಸ್ ಇಲ್ಲಿ ತನಕ ಮಾತ್ರ ತಗೊಳ್ಳೋಣ. ಈ ಎಬೋ ಹೋದಷ್ಟು ಇಲ್ಲಿದೆ ಅಲ್ವಾ, ಇಲ್ಲೇನಾಗಿರುತ್ತೆ, ಇದು ಮೊನೋಕ್ಲಿನಿಕ್ ಫೇಸ್ ಆಗಿರುತ್ತೆ. ಬಿಲೋ ದಿ ಟ್ರಾನ್ಸಿಷನ್ ಟೆಂಪ್ರೇಚರ್, ಎಬೋ ಮೀನ್ಸ್ ಹೀಗಾಗುತ್ತೆ, ಟ್ರಾನ್ಸಿಷನ್ ಟೆಂಪ್ರೇಚರ್ ಎಬೋ ಮೊನೋಕ್ಲಿನಿಕ್ ಆಗುತ್ತೆ. ಬಿಲೋ ದಿ ಏನಾಗಿರುತ್ತೆ, ಈ AO ಇದೆ ಅಲ್ವಾ, OA, ಬಿಲೋ ದಿ 95.6 ಡಿಗ್ರಿ ಸೆಲ್ಸಿಯಸ್, ದಿಸ್ ಈಸ್ ದಿ ರೋಂಬಿಕ್ ಸಲ್ಫರ್ ಆಗಿರುತ್ತೆ. ಏರಿಯಾ AOCD, ಏರಿಯಾ AOCD is the rhombic sulfur, area AOBE. This area is the vapor sulfur, area DCBE. Area is a liquid sulfur, area COB, area COB or BOC. This is the monoclinic sulfur. The curve AO is the sublimation curve of rhombic sulfur. AO ನ ನಾವೇನಂತ ಹೇಳ್ತೀವಿ, ಸಬ್ಲಿಮೇಷನ್ ಕರ್ವ್ ಅಂತ ಹೇಳ್ತೀವಿ. gives the vapor pressure of ರೋಂಬಿಕ್ ಸಲ್ಫರ್, ರೋಂಬಿಕ್ ಸಲ್ಫರ್ನ ವೇಪರ್ ಪ್ರೆಷರ್ನ ನಮಗೆ ಕರ್ವ್ AO ರೆಪ್ರೆಸೆಂಟ್ ಮಾಡುತ್ತೆ. ಅಟ್ ಡಿಫ್ರೆಂಟ್ ಟೆಂಪ್ರೇಚರ್, ಅಟ್ ಏನಾಗಿರುತ್ತೆ, ಡಿಫ್ರೆಂಟ್ ಟೆಂಪ್ರೇಚರಲ್ಲಿ. ಆಗ ಈ ಕರ್ವ್ AO ಅಲ್ಲಿ ಇಕ್ವಿಲಿಬ್ರಿಯಂ ಬಿಟ್ವೀನ್ ದಿ 2 ಫೇಸಸ್ ಆಗಿರುತ್ತೆ. ಯಾವ್ಯಾವ ಫೇಸು,
ಸಾಲಿಡ್ ರೋಂಬಿಕ್ ಸಲ್ಫರ್, ಅನದರ್ ಒನ್ ಈಸ್ ವೇಪರ್. ವೇಪರ್ ಮತ್ತು ಸಾಲಿಡ್ ಮಧ್ಯೆ ಏನಾಗಿರುತ್ತೆ, ಇಕ್ವಿಲಿಬ್ರಿಯಮ್ ಆಗಿರುತ್ತೆ. ನೆಕ್ಸ್ಟ್ ಕಾಂಪೊನೆಂಟ್ ಆಗಿದ್ರೆ ಎಷ್ಟಿದು, ಒನ್ ಕಾಂಪೊನೆಂಟ್ ಸಿಸ್ಟಮ್, ಫೇಸಸ್ ಈಸ್ 2, ದೆನ್ ಡಿಗ್ರಿ ಆಫ್ ಫ್ರೀಡಮ್ ಎಫ್ ಈಸ್ ಈಕ್ವಲ್ ಸಿ ಮೈನಸ್ ಪಿ ಪ್ಲಸ್ 2 ಅಂದರೆ 1 ಮೈನಸ್ 2 ಪ್ಲಸ್ 2 ಪ್ಲಸ್ 2 minus 2 will get cancelled. Next degree of freedom is 1. This is the monovariant. Equilibrium is monovariant. At one temperature there can be only one vapor pressure. ಏನಾಗಿರುತ್ತೆ, ಒನ್ ಟೆಂಪ್ರೇಚರಲ್ಲಿ ಟೆಂಪ್ರೇಚರ್ ಫಿಕ್ಸ್ ಆಯಿತು ಅಂದರೆ ಆಟೋಮೆಟಿಕಲಿ ವೇಪರ್ ಪ್ರೆಷರ್ ಆಲ್ಸೋ ಫಿಕ್ಸ್ ಆಗಿರುತ್ತೆ, ವೈಸ್ ವರ್ಸ ಆಗ್ತಾ ಇರುತ್ತೆ. ದ ಪಾಯಿಂಟ್ ಓ, ಇಲ್ಲಿದೆ ಅಲ್ವಾ ಪಾಯಿಂಟ್ ಓ. ದ ಪಾಯಿಂಟ್ ಓ The point O is the transition temperature. Point O ನ ಟ್ರಾನ್ಸಿಷನ್ ಟೆಂಪ್ರೇಚರ್ ಅಂತೀವಿ. ಟ್ರಾನ್ಸಿಷನ್ ಟೆಂಪ್ರೇಚರ್ ಅಂದರೆ 95.6 ಡಿಗ್ರಿ ಸೆಲ್ಸಿಯಸ್ ಅಟ್ ವಿಚ್ ರೋಂಬಿಕ್ ಸಲ್ಫರ್ ಚೇಂಜಸ್ ಇಂಟು ಮೋನೋಕ್ಲಿನಿಕ್ ಸಲ್ಫರ್. ಟ್ರಾನ್ಸಿಷನ್ ಟೆಂಪ್ರೇಚರಲ್ಲಿ ರೋಂಬಿಕ್ ಸಲ್ಫರ್ ಮೋನೋಕ್ಲಿನಿಕ್ ಸಲ್ಫರ್ ಆಗಿ ಚೇಂಜ್ ಆಗುತ್ತೆ. ದಸ್ ಓ ಈಸ್ ದಿ ಟ್ರಿಪಲ್ ಪಾಯಿಂಟ್. ಏನಾಗಿರುತ್ತೆ, ಈ ಓ ಅನ್ನೋದು ಟ್ರಿಪಲ್ ಪಾಯಿಂಟ್ ಆಗಿದೆ. ಅಟ್ ವಿಚ್, ಯಾಕೆ ಟ್ರಿಪಲ್ ಪಾಯಿಂಟ್ ಆಗಿದೆ, ಟ್ರಿಪಲ್ ಅಂದರೆ ಅಲ್ಲಿ 3 ಫೇಸಸ್ ಇರಬೇಕು. ಒಂದು ರೋಂಬಿಕ್ ಸಲ್ಫರ್, ಅನದರ್ ಒನ್ ಈಸ್ ಮೋನೋಕ್ಲಿನಿಕ್, ಅನದರ್ ಒನ್ ಈಸ್ ವೇಪರ್. ಅಂಡರ್ ಇದೆ ಅಲ್ವಾ, ಅಂಡರ್ ಓ ಇಲ್ಲೇನಾಗಿದೆ, ವೇಪರ್ ಫೇಸ್ ಇದೆ. ಸೊ ದಿಸ್ ಈಸ್ ದಿ 3 ಫೇಸ್ ಆಯಿತು. 3 ಫೇಸ್ ಆಯಿತು ಅಂದರೆ ಅಲ್ಲಿ ಡಿಗ್ರಿ ಆಫ್ ಫ್ರೀಡಮ್ ಹೇಗೆ ಹೇಳ್ಬೋದು, ಕಾಂಪೊನೆಂಟ್ ಈಸ್ 1, ಫೇಸಸ್ ಈಸ್ 3, then degree of freedom F is equal to 1 minus 3 plus 2. ಎಷ್ಟಾಯಿತು, ಪ್ಲಸ್ 2 ಪ್ಲಸ್ 1 3 ಆಯಿತು, ಪ್ಲಸ್ 3 ಮೈನಸ್ 3 ಗೆಟ್ ಕ್ಯಾನ್ಸಲ್, ಆನ್ಸರ್ ಈಸ್ 0. ಡಿಗ್ರಿ ಆಫ್ ಫ್ರೀಡಮ್, ದೆರ್ ಈಸ್ ನೋ ಡಿಗ್ರಿ ಆಫ್ ಫ್ರೀಡಮ್ ಆರ್ ನಾನ್ ವೇರಿಯಂಟ್ ಪಾಯಿಂಟ್ ಅಂತ ಹೇಳ್ಬೋದು ಇದನ್ನು. ಯಾವುದದು, ಅಟ್ ಪಾಯಿಂಟ್ ಓ. ದ ಕರ್ವ್ ಓ ಬಿ, ಕರ್ವ್ ಓ ಬಿ ತಗೊಳ್ಳೋಣ. ಕರ್ವ್ ಓ ಬಿ ಈಸ್ ದಿ ಸಬ್ಲಿಮೇಷನ್ ಕರ್ವ್ ಆಫ್ ಮೋನೋಕ್ಲಿನಿಕ್ ಸಲ್ಫರ್. ಮೋನೋಕ್ಲಿನಿಕ್ ಸಲ್ಫರ್ ಅಲ್ವಾ ಇದು. ಕರ್ವ್ ಓ ಬಿ ಈಸ್ ದಿ ಸಬ್ಲಿಮೇಷನ್ ಕರ್ವ್ ಆಫ್ ಮೋನೋಕ್ಲಿನಿಕ್. ಇಟ್ ಗಿವ್ಸ್ ವೇಪರ್ ಪ್ರೆಷರ್ ಆಫ್ ಮೋನೋಕ್ಲಿನಿಕ್ ಸಲ್ಫರ್. ಏನಾಗುತ್ತೆ, ಇಲ್ಲಿ ಏನು ಕೇಳುತ್ತೆ, ಮೋನೋಕ್ಲಿನಿಕ್ ಸಲ್ಫರ್ ಸಾಲಿಡ್, ಅಲ್ಲಿ ಏನು ಕೊಡುತ್ತೆ ನಮಗೆ, ಡಿಫ್ರೆಂಟ್ ಟೆಂಪ್ರೇಚರಲ್ಲಿ ಇಟ್ ಗಿವ್ಸ್ ವೇಪರ್ ಪ್ರೆಷರ್ ಆಫ್ ಮೋನೋಕ್ಲಿನಿಕ್ ಸಲ್ಫರ್. ಇಲ್ಲಿ ಎಷ್ಟಾಗಿರುತ್ತೆ ಹಾಗಾದರೆ, ಫೇಸಸ್ 1 ಈಸ್ ಸಾಲಿಡ್, ಮೋನೋಕ್ಲಿನಿಕ್ ಸಲ್ಫರ್ ಇದೆ ಸಾಲಿಡ್, ಅನದರ್ ಒನ್ ಈಸ್ ವೇಪರ್. ಇಕ್ವಿಲಿಬ್ರಿಯಮ್ ಬಿಟ್ವೀನ್, ಇಲ್ಲಿ ಇಕ್ವಿಲಿಬ್ರಿಯಮ್ ಆಗುತ್ತೆ ಬಿಟ್ವೀನ್ ಮೋನೋಕ್ಲಿನಿಕ್ ಸಲ್ಫರ್ ಆ್ಯಂಡ್ ವೇಪರ್. ಫೇಸಸ್ ಈಸ್ 2, ಕಾಂಪೊನೆಂಟ್ ಈಸ್ 1, ದೆನ್ ಡಿಗ್ರಿ ಆಫ್ ಫ್ರೀಡಮ್ ಈಸ್ 1. ದ ಸಿಸ್ಟಮ್ ಈಸ್ ಮೋನೋವೇರಿಯಂಟ್ ಆಗಿದೆ. ಪಾಯಿಂಟ್ ಬಿ ತಗೊಳ್ಳೋಣ. ಈ ಪಾಯಿಂಟಲ್ಲಿ, ಈ ಪಾಯಿಂಟ್ನ ನಾವು ಟ್ರಿಪಲ್ ಪಾಯಿಂಟ್ ಅಂತ ಹೇಳ್ತೀವಿ. ಯಾಕೆ ಪಾಯಿಂಟ್ ಬಿನ ಟ್ರಿಪಲ್ ಅಂತೀವಿ ಅಂದರೆ, ಇದರಲ್ಲಿ ಮೋನೋಕ್ಲಿನಿಕ್ ಸಲ್ಫರು ಇದೆ ಪಕ್ಕದಲ್ಲಿ, ಇಲ್ಲೇನಿದೆ ಅಂಡರ್ ವೇಪರ್ ಸಲ್ಫರ್ ಇದೆ, ಸಲ್ಫರ್ ವೇಪರ್ ಇದೆ. ನೆಕ್ಸ್ಟ್ ಎಬೋ ಹೋದರೆ ಏನಾಗುತ್ತಲ್ಲಿ ಲಿಕ್ವಿಡ್ ಸಲ್ಫರ್ ಇದೆ. ಸೊ ಪಾಯಿಂಟ್ ಬಿ ಈಸ್ ಎ ಟ್ರಿಪಲ್ ಪಾಯಿಂಟ್. ಪಾಯಿಂಟ್ ಬಿ ಈಸ್ ಎ, ನೆಕ್ಸ್ಟ್ ಪಾಯಿಂಟ್ ಬಿ ಏನಂತಲ್ವ, ಮೆಲ್ಟಿಂಗ್ ಪಾಯಿಂಟ್ ಆಫ್ ಮೋನೋಕ್ಲಿನಿಕ್ ಸಲ್ಫರ್. ಪಾಯಿಂಟ್ ಬಿ ಏನಾಗಿದೆ, ಮೋನೋಕ್ಲಿನಿಕ್ ಸಲ್ಫರ್ನ ಮೆಲ್ಟಿಂಗ್ ಪಾಯಿಂಟ್ ಆಗಿದೆ. ಎಷ್ಟು ಮೆಲ್ಟಿಂಗ್ ಪಾಯಿಂಟ್ ಆಗಿದೆ, ಅಟ್ 120 ಡಿಗ್ರಿ ಸೆಲ್ಸಿಯಸ್. ನಿಮಗೆ ಕೇಳ್ಬೋದು ಕ್ವಶನಲ್ಲಿ, ಸಲ್ಫರ್ ಸಿಸ್ಟಮಲ್ಲಿ ಮೋನೋಕ್ಲಿನಿಕ್ ಸಲ್ಫರ್ನ ಮೆಲ್ಟಿಂಗ್ ಪಾಯಿಂಟ್ ಎಷ್ಟಂದರೆ 120 ಡಿಗ್ರಿ ಸೆಲ್ಸಿಯಸ್. ಹಾಗಿದ್ರೆ ಇಲ್ಲಿ ಫೇಸಸ್ ಎಷ್ಟಿರುತ್ತೆ, 3 ಫೇಸಸ್ ಇರುತ್ತೆ. 3 ಫೇಸಸ್ ಅಂದರೆ ಡಿಗ್ರಿ ಆಫ್ ಫ್ರೀಡಮ್ ಹೇಳ್ಬೇಕಾದ್ರೆ ಏನಂತ ಹೇಳ್ಬೋದು, 1 ಮೈನಸ್ 3 ಪ್ಲಸ್ 2 ಅಂದಾಗ ಇಲ್ಲಿ ಆಲ್ಸೋ ಟ್ರಿಪಲ್ ಪಾಯಿಂಟಲ್ಲಿ ಏನಾಗಿರುತ್ತೆ, ನೋ ಡಿಗ್ರಿ ಆಫ್ ಫ್ರೀಡಮ್ ಇರುತ್ತೆ. ದ ಕರ್ವ್ ಬಿ ಇ, ಕರ್ವ್ ಬಿ ಇ ಈಸ್ ದಿ ವೇಪರ್ ಪ್ರೆಷರ್ ಕರ್ವ್ ಆಫ್ ಲಿಕ್ವಿಡ್. ಸಲ್ಫರ್ ಲಿಕ್ವಿಡ್ನ ಅದು ವೇಪರ್ ಪ್ರೆಷರ್ ಕರ್ವ್ ಆಗಿದೆ. ಇಲ್ಲಿ ಆಲ್ಸೋ 2 ಫೇಸಸ್ ಎಕ್ಸಿಸ್ಟ್ ಆಗಿರುತ್ತೆ. 1 ಈಸ್ ಲಿಕ್ವಿಡ್, ಅನದರ್ 1 ಈಸ್ ವೇಪರ್. ಇಕ್ವಿಲಿಬ್ರಿಯಮ್ ಬಿಟ್ವೀನ್ ಲಿಕ್ವಿಡ್ ಆ್ಯಂಡ್ ವೇಪರ್. ಡಿಗ್ರಿ ಆಫ್ ಫ್ರೀಡಮ್ ಏನಾಗಿರುತ್ತೆ, 1 ಆಗಿರುತ್ತೆ, ಮೋನೋ ವೇರಿಯಂಟ್ ಆಗಿರುತ್ತೆ. ದ ಕರ್ವ್ ಓ ಸಿ, ಕರ್ವ್ ಓ ಸಿ ಈಸ್ ದಿ ಟ್ರಾನ್ಸಿಷನ್ ಕರ್ವ್. ಟ್ರಾನ್ಸಿಷನ್ ಅಂತ ಯಾಕೆ ಹೇಳ್ತೀವಿ, ಒಂದರಿಂದ ಒಂದಿಗೆ
ಚೇಂಜ್ ಆಗುತ್ತಲ್ಲ ಅದಕ್ಕೆ. ಕರ್ವ್ ಒ ಸಿ ಈಸ್ ದಿ ಟ್ರಾನ್ಸಿಷನ್ ಕರ್ವ್ ವಿಚ್ ಗಿವ್ಸ್ ದಿ ಎಫೆಕ್ಟ್ ಆಫ್ ಪ್ರೆಷರ್ ಆನ್ ದಿ ಟ್ರಾನ್ಸಿಷನ್ ಟೆಂಪ್ರೇಚರ್. ಈ ಟ್ರಾನ್ಸಿಷನ್ ಟೆಂಪ್ರೇಚರ್ ಇದಲ್ವಾ, ಈ ಟ್ರಾನ್ಸಿಷನ್ ಟೆಂಪ್ರೇಚರ್ ಮೇಲೆ ಪ್ರೆಷರ್ ಎಫೆಕ್ಟ್ ಆದಾಗ ನಮಗೆ ರೋಂಬಿಕ್ ಸಲ್ಫರ್ ವಿಲ್ ಕನ್ವರ್ಟೆಡ್ ಇಂಟು ಮೋನೋಕ್ಲಿನಿಕ್ ಸಲ್ಫರ್. ರೋಂಬಿಕ್ ಸಲ್ಫರು ಮೋನೋಕ್ಲಿನಿಕ್ ಸಲ್ಫರ್ ಆಗುತ್ತೆ. ಸೊ ಇಕ್ವಿಲಿಬ್ರಿಯಂ ಬಿಟ್ವೀನ್ ರೋಂಬಿಕ್ ಸಲ್ಫರ್ ಆ್ಯಂಡ್ ಮೋನೋಕ್ಲಿನಿಕ್ ಸಲ್ಫರ್ 2 ಫೇಸಸ್ ಎಕ್ಸಿಸ್ಟ್ ಆಗುತ್ತೆ. ಡಿಗ್ರಿ ಆಫ್ ಫ್ರೀಡಮ್ ಏನಾಗುತ್ತೆ 1 ಆಗುತ್ತೆ, ದಟ್ ಈಸ್ ಮೋನೋವೇರಿಯಂಟ್. ದಿಸ್ ಟ್ರಾನ್ಸ್ಫಾರ್ಮೇಷನ್ ಆಫ್ ರೋಂಬಿಕ್ ಸಲ್ಫರ್ ಟು ಮೋನೋಕ್ಲಿನಿಕ್ ಸಲ್ಫರ್ ಈಸ್ ಅಕಂಪೈನ್ಡ್ ಬೈ ದಿ ಇನ್ಕ್ರೀಸ್ ಆಫ್ ವ್ಯಾಲ್ಯೂಮ್. ವ್ಯಾಲ್ಯೂಮ್ ಇನ್ಕ್ರೀಸ್ ಆದಾಗ ರೋಂಬಿಕ್ ಸಲ್ಫರ್ ಮೋನೋಕ್ಲಿನಿಕ್ ಸಲ್ಫರ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ನಿಮಗೆ ಎಕ್ಸಾಂಪಲ್ಲಿ ಕೇಳುವಂತಹ ಇಂಪಾರ್ಟೆಂಟ್ ಕ್ವಶನ್. ವಾಟರ್ ಕೇಳ್ಬೋದು, ವಾಟರ್ ಸಿಸ್ಟಮ್ ಕೇಳ್ಬೋದು, ಇಲ್ಲಾಂದರೆ ಸಲ್ಫರ್ ಸಿಸ್ಟಮ್ ಕೇಳ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್.